ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 8 ಮೇ ಸಲುವಾಗಿ. ಸೊ ಅದಕ್ಕೆ ಮೊದಲು ನಾವು ನಿನ್ನೆ ಅನಾಲಿಸಿಸ್ ಮಾಡಿದ್ವಿ, ಮಾರ್ಕೆಟ್ ಇವತ್ತು ಹೆಂಗೆ ರಿಯಾಕ್ಟ್ ಆಗಿದೆ, ನಾಳೆ ಏನಾಗ್ಬೋದು ಮೂರು ಡಿಸ್ಕಸ್ ಮಾಡೋಣ ಮತ್ತು ಫಸ್ಟ್. ಸೊ ನಿನ್ನೆ ಬ್ಯಾಂಕ್ ನಿಫ್ಟಿ ಹೇಳಿದೆ ಈ ಲೆವೆಲ್ ಕ್ರೂಷಿಯಲ್ ಅದ. ಈ ಲೆವೆಲ್ ಏನಾರ ಬ್ರೇಕ್ ಆಯ್ತು ಅಂದ್ರೆ ಈ ಲೆವೆಲ್ ಬ್ರೇಕ್ ಮಾಡಿ ಕೆಳಗೆ ಬಂತ ಮಾರ್ಕೆಟ್ ನೆಗೆಟಿವ್ ಆಗತ್ತಂತ ಹೇಳಿದೆ. ಸೊ ಮಾರ್ಕೆಟ್ ಒಳಗೆ ಲೆವೆಲ್ಸ್ ಅವು ಬ್ರೇಕ್ ಆಗಿ ಒಂದು ನೆಗೆಟಿವಿಟಿಗೆ ಬಂದದ ಮಾರ್ಕೆಟ್. ಇನ್ನೊಂದು ವಿಕ್ಸ್ ಜಾಸ್ತಿ ಆಗಿದೆ, ವೋಲ್ಟಿಲಿಟಿ ಇರ್ತದೆ ಅಂತ ಹೇಳಿದೆ. ಮತ್ತು ನಾವು ಲೆವೆಲ್ಸ್ ಯಾವುದು ಡಿಸ್ಕಸ್ ಮಾಡಿದ್ವಿ, ನಿಫ್ಟಿ ಒಳಗೆ ಫ್ಲ್ಯಾಟ್ ಓಪನಿಂಗ್ ಆದ್ರೆ ಈ ಮ್ಯಾಗಿನು ಇಲ್ಲಿ ಅದಾವಲ್ಲ, ಈ ಎರಡು ಸ್ಟಾಪ್ ಲಾಸಸ್ ಮ್ಯಾಲೆ ತೊಗೊಂಡು ಈ ಝೋನಿಂದ ಒಂದು ರಿವರ್ಸಲ್ ಬರ್ತಂತ ಹೇಳಿದ್ದೆ. ಬಟ್ ಮಾರ್ಕೆಟ್ ಏನಾಗ್ಯದ, ಫ್ಲ್ಯಾಟ್ ಓಪನಿಂಗ್ ಆಗಿಲ್ಲ, ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗ್ಯದ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಇಲ್ಲಿ ಒಂದು ಇದು ಮೈನರ್ ಗ್ಯಾಪ್ ಅಪ್ ಅದ. ಸೊ ಇಲ್ಲಿ ಗ್ಯಾಪ್ ಅಪ್ ಆಯಿತು, ನಾನು ಈ ಕ್ಯಾಂಡಲ್ ಈ ಕ್ಲೋಸಿಂಗ್ ಕ್ಯಾಂಡಲ್ ನಾನು ಬೈಯಿಂಗ್ ಮಾಡಲ್ಲ, ಈ ಕ್ಯಾಂಡಲ್ ಬೈಯಿಂಗ್ ಮಾಡಿರ್ತೀನಿ ಅಂತ ಹೇಳಿದ್ದೆ. ಸೊ ಯಾರಾದರೂ ಇದ್ರ ಮೇಲೆ ಯಾರಾದರೂ ಎಂಟ್ರಿ ತೊಗೊಂಡಿದ್ರು ಅಂದ್ರೆ ಒಂದು ಮೈನರ್ ಪ್ರಾಫಿಟ್ ಕೊಟ್ಟಿರ್ತದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು, ಒಂದು 45 ಪಾಯಿಂಟ್. ಅದು ಎಕ್ಸಾಕ್ಟ್ ಝೋನಿಗೆ ಟ್ಯಾಪ್ ಮಾಡೋಣ ಎಂಟ್ರಿ ತೊಗೊಂಡಿದ್ರು ಅಂದ್ರೆ ಆಗಿರ್ತದೆ. ಈ ಹ್ಯಾಮರ್ ಮೇಲೆ ಏನ್ರಿ ಎಂಟ್ರಿ ತೊಗೊಂಡಿದ್ರು ಅಂದ್ರೆ ಅವ್ರಿಗೊಂದು 1:1 ಕೊಟ್ಟು ಅಥವಾ ಸ್ವಲ್ಪ ಪ್ರಾಫಿಟ್ ತೋರಿಸಿ ಆಮೇಲೆ ಸ್ಟಾಪ್ ಲಾಸ್ ಹಿಟ್ ಆಗಿರ್ತದೆ ಅವರಿಗೆ. ಸೊ ಅದಾದ್ಮೇಲೆ ಮಾರ್ಕೆಟ್ ಏನಾದರೂ ಸ್ಟ್ರಾಂಗ್ ಫಾಲ್ ಆದ್ರೆ ನಾನು ಇಲ್ಲಿ ಒಂದು ಕ್ಲಿಯರ್ ಪ್ರೈಸ್ ಸೆಕ್ಷನ್ ಬರುತ್ತಾನ ಬೈ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಯಾರಾದರೂ ಡೈರೆಕ್ಟ್ ಯಾರು ಎಂಟ್ರಿ ತೊಗೊಂಡಿದ್ರೆ ಅವರಿಗೆ ಸ್ಟಾಪ್ ಲಾಸ್ ಆಗಿರ್ತದೆ. ಬಟ್ ನಾನು ಇಲ್ಲಿ ಡೈರೆಕ್ಟ್ ತೊಗೊಳ್ಳಲ್ಲ, ಯಾಕಂದ್ರೆ ಈ ಥರ ನಾನು ಎಷ್ಟೋ ಸಲ ಎಕ್ಸ್ಪ್ಲೇನ್ ಮಾಡೀನಿ, ಹಿಂಗೆ 90 ಡಿಗ್ರಿ ಫಾಲ್ ಆಗಾಗ ಯಾವುದೇ ಕಾರಣಕ್ಕೂ ಫಸ್ಟ್ ಟೈಮ್ ಅಟೆಂಡ್ ಮಾಡಬಾರ್ದು. ಸೊ ಎಲ್ಲಿ ಎಂಟ್ರಿ ತೊಗೋಬೋದು, ಇಲ್ಲಿ ನೋಡಿರಿ, ಇಲ್ಲಿ ಹೆಂಗದ, ಒಂದು ಬೌನ್ಸ್ ಕೊಟ್ಟು ಇಲ್ಲೊಂಥರ ಡಬ್ಲ್ಯೂ ಮಾಡ್ಯದ. ಇಲ್ಲಿ ಇನ್ನೊಂದು ಝೂಮ್ ಮಾಡಿ ನೋಡಿದ್ರೆ ಇದು ಬುಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅದ. ಬುಲಿಶ್ ಎಂಗಲ್ಫಿಂಗ್ ಅಂದ್ರೇನು, ಒಂದು ರೆಡ್ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಲೋ ಮತ್ತು ಹೈ ಕಂಪ್ಲೀಟ್ ಕ್ಲೋಸ್ ಮಾಡ್ಯದ. ಅಂದ್ರೆ ಲೋ ಮತ್ತು ಹೈಕಿನ್ನ ದೊಡ್ಡದಾಗಿದೆ, ಈ ರೆಡ್ ಕ್ಯಾಂಡಲ್ಕಿನ್ನ ಇದು ಗ್ರೀನ್ ಕ್ಯಾಂಡಲ್ ದೊಡ್ಡದು. ಇದು ಬುಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂತಾರೆ ಇದಕ್ಕೆ. ಸೊ ಇಂಥಲ್ಲಿ ಏನಾರ ಎಂಟ್ರಿ ತೊಗೊಂಡಿದ್ರೆ ಅಂದ್ರೆ ನಿಮಗೆ ಪ್ರಾಫಿಟ್ ಸಿಕ್ಕಿರ್ತದೆ. ಬಟ್ ಇಲ್ಲಿ ಕಂಡೀಷನ್ ಏನಿತ್ತು, ನಾನು ಇಲ್ಲಿ ನಿಫ್ಟಿ ಬೈಯಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ನಂದು ಕ್ಲಿಯರ್ ಇತ್ತು, ಈ ಗ್ಯಾಪ್ ಫಿಲ್ ಮಾಡೋ ತನಕ ನಾನು ಬೈ ಮಾಡಬಾರ್ದು ಅಂತ ಹೇಳಿದ್ದೆ. ಸೊ ನಿಫ್ಟಿನ ಯಾವುದೇ ರೀತಿ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಇವತ್ತು ಮಾಡಿಲ್ಲ. ನಾನು ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿನೇ ಟ್ರೇಡ್ ಮಾಡ್ತೀನಿ, ಬಟ್ ನಿಫ್ಟಿ ಜಸ್ಟ್ ಅನಾಲಿಸಿಸ್ ಪರ್ಪಸ್ ಹೇಳ್ತಿರ್ತೀನಿ ಅಷ್ಟೇ. ಸೊ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಯ್ತು ಇವತ್ತು, ಇಲ್ಲಿ ನೋಡಿರಿ, ಫ್ಲ್ಯಾಟ್ ಓಪನಿಂಗ್ ಆದ್ರೆ ಇದು ಸೆಲ್ಲಿಂಗ್ ಲೆವೆಲ್ ಕೊಟ್ಟಿದೆ. ಬಟ್ ಮಾರ್ಕೆಟ್ ಏನು ಮಾಡ್ಯದ, ಒಂದು ಮೈನರ್ ಗ್ಯಾಪ್ ಅಪ್ ಕೊಟ್ಟು ಎಕ್ಸಾಕ್ಟ್ ಆ ಲೆವೆಲ್ ಟ್ಯಾಪ್ ಮಾಡಿ ಫಾಲ್ ಆಗ್ಯದ, ಒಂದು ಫಾಲ್ ಕೊಟ್ಟದ, ಸ್ಟ್ರಾಂಗ್ ಫಾಲ್ ಕೊಟ್ಟದ. ಸೊ ಸೆಕೆಂಡ್ ಏನು ಹೇಳಿದೆ, ಇಲ್ಲಿ ಸಮ್ವೇರ್ ಒಂದು ಫಸ್ಟ್ ಬೈಯಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇಲ್ಲಿ ಯಾವುದೇ ರೀತಿ ನಮಗೆ ಪ್ರೈಸ್ ಸೆಕ್ಷನ್ ಕೊಟ್ಟಿಲ್ಲ. ಮತ್ತು ಈ ಕ್ಯಾಂಡಲ್ ಸೈಜ್ ನೋಡಿದ್ರೆ ಇಲ್ಲಿ ಯಾರೂ ಟ್ರೇಡ್ ತೊಗೊಳ್ಳೋ ಲಾಜಿಕೇ ಆಗಲ್ಲ ನಮಗೆ. ಯಾಕಂದ್ರೆ ನಮಗೆ ಇಲ್ಲಿ ಯಾವುದೇ ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗಿಲ್ಲ. ಲೆವೆಲ್ ಬಂದದ ಬಟ್ ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ ನೆಕ್ಸ್ಟ್ ಈ ಲೆವೆಲಿಗೆ ಬಂದು ಮಾರ್ಕೆಟ್ ಒಂದು ಮೈನರ್ ಗ್ರೀನ್ ಕ್ಯಾಂಡಲ್ ಕೊಟ್ಟಿತ್ತು. ಬಟ್ ಈ ಗ್ರೀನ್ ಕ್ಯಾಂಡಲ್ ನೋಡ್ರಿ ಮ್ಯಾಗಿನ್ ಸೈಡ್ ವಿಕ್ ಅದ. ಸೊ ಇದರ ಅರ್ಥ ಏನು, ಇದು ಜಸ್ಟ್ ಒಂದು ಪ್ರಾಫಿಟ್ ಬುಕಿಂಗ್ ಕ್ಯಾಂಡಲ್ ಅದ, ಇದು ಬೈಯಿಂಗ್ ಕ್ಯಾಂಡಲ್ ಅಲ್ಲ. ಇದು ಸ್ಟ್ರಾಂಗ್ ಆಗಿ ಒಂದು ಡಬ್ಲ್ಯೂ ಟೈಪ್, ಒಂದು ಈ ಗ್ರೀನ್ ಕ್ಯಾಂಡಲ್ ವಿಕ್ ಇರಲಾರ್ದೆ ಇಲ್ಲಿ ಕ್ಲೋಸ್ ಆಗಿ ಮತ್ತೊಂದು ಇಲ್ಲಿ ಮೈನರ್ ರೆಡ್ ಕ್ಯಾಂಡಲ್ ಆಗಿ ಮತ್ತೊಂದು ಗ್ರೀನ್ ಕ್ಯಾಂಡಲ್ ಮೇಲೆ ಹೊಂಟಿತ್ತು, ನಾನು ಎಂಟ್ರಿ ತಗೋತಿದ್ದೆ. ಬಟ್ ಇದೇನಾಗಿದೆ, ಒಂದೇ ಕ್ಯಾಂಡಲ್ ಇಲ್ಲಿ ಒಂದು ವಿಕ್ ತೋರಿಸಿದ ರಿಜೆಕ್ಷನ್. ಸೊ ಇಷ್ಟೊಂದು ಫಾಲ್ ಆಗಿದ್ದು ಯಾರೇ ಇಲ್ಲಿ ಸೆಲ್ ಮಾಡಿದ್ರೆ ಈ ಬೈಯಿಂಗ್ ಝೋನಿಗೆ ಪ್ರಾಫಿಟ್ ಬುಕ್ ಮಾಡ್ತಾರೆ, ಇಲ್ಲಿಂದ ರಿವರ್ಸ್ ಆಗ್ಬೋದು ಅಂತೇಳಿ. ಸೊ ಇದು ಪ್ರಾಫಿಟ್ ಬುಕಿಂಗ್ ಕ್ಯಾಂಡಲ್ ಅದು. ಸೊ ಹಂಗಾಗಿ ನಾನು ಇಲ್ಲೇ ಎಂಟ್ರಿ ತೊಗೊಂಡಿಲ್ಲ, ನಾನು ಇವತ್ತು ಇಲ್ಲಿ ಇನ್ಬಿಟ್ಟು ಎಂಟ್ರಿ ತೊಗೊಂಡಿದ್ದೆ. ಸೊ ಇದ್ರ ರೀಸನ್ ಏನಂದ್ರೆ ಇಲ್ಲಿ ನೋಡ್ರಿ, ಸೊ ಮಾರ್ಕೆಟ್ ಒಳಗೆ ಇದು ಬೈಯಿಂಗ್ ಝೋನ್ ಇತ್ತು. ಸೊ ಇಲ್ಲಿಂದ ಒಂದು ಇದು ಇಲ್ಲಿಂದ ಇಲ್ಲಿಗೆ ಒಂದು ಬೈಯಿಂಗ್ ಝೋನ್ ಐತಿ, ಮತ್ತು ಇದು ಒಂದು ಕ್ಲೋಸಿಂಗ್ ಕ್ಯಾಂಡಲ್ ಅದು. ಸೊ ನಾನು ಮೋಸ್ಟ್ಲಿ ಕ್ಲೋಸಿಂಗ್ ಕ್ಯಾಂಡಲ್ನು ಟ್ರೇಡ್ ಮಾಡ್ತೀನಿ. ನಾನು ಎಷ್ಟೋ ಸಲ ಹೇಳ್ತೀನಿ ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ನಾನು ಟ್ರೇಡ್ ತೊಗೋತೀನಿ. ಸೊ ಈ ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ಏನಾಗಿದೆ, ಮಾರ್ಕೆಟ್ ಒಳಗೆ ಒಂದು ರಿವರ್ಸಲ್ ಆಡತೈತಿ. ಇಲ್ಲಿ ನೋಡ್ರಿ, ಇಲ್ಲೇನಾಯಿತು, ಒಂದು ಫಾಲ್ ಆಗಿ ಒಂದು ಡಬ್ಲ್ಯೂ ಟೈಪ್ ತೋರಿಸಿ ಈ ಎರಡನ್ನೂ ಸ್ಟಾಪ್ ಲಾಸಸ್ ಇಲ್ಲಿ ಹಂಟ್ ಮಾಡಿ ಇದೊಂದು ಗ್ರೀನ್ ಕ್ಯಾಂಡಲ್ ಆಯಿತು. ಸೊ ಇದು ಹೆಂಗಾಗಿದೆ, ಈ ಲೋನು ಬ್ರೇಕ್ ಮಾಡಿ ಇದು ಕೆಳಗೆ ಕ್ಲೋಸ್ ಆಗಿಲ್ಲ, ಕ್ಯಾಂಡಲ್ ಇಲ್ಲಿ ರಿಜೆಕ್ಷನ್ ಕೊಟ್ಟು. ಸೊ ಆ ಲಾಜಿಕ್ ಮೇಲೆ ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಸೊ ಇಲ್ಲಿಂದ ಇಲ್ಲಿಗೆ ನಂಗೆ ಒಳ್ಳೆ ಪ್ರಾಫಿಟ್ ಕೊಟ್ಟೋದು ಇವತ್ತು. ಸೊ ನಾನು ಕ್ಲೋಸ್ ಮಾಡಿದೆ, ಆಮೇಲೆ ಎಂಟ್ರಿ ತೊಗೊಂಡು. ಇಲ್ಲಿನೂ ಯಾರಾದರೂ ಸೆಲ್ಲಿಂಗ್ ಮಾಡಿದ್ರೆ, ಇದು ಬೈಯಿಂಗ್ ಝೋನ್ ಸೆಲ್ಲಿಂಗ್ ಕನ್ವರ್ಟ್ ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಆಗಿರ್ತದೆ. ಬಟ್ ನಾವು ಅನಾಲಿಸಿಸ್ ಮಾಡಲ್ಲ, ಇದು ನಾವು ಜಸ್ಟ್ ಸ್ಟಾರ್ಟಿಂಗ್ ಸಿನಾರೋ ಮೇಲೆ 1 hour ಅಥವಾ 1.5 hour ಟ್ರೇಡ್ ಮಾಡೋದು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಸೊ ಇಷ್ಟು ಮಾರ್ಕೆಟ್ ಒಳಗೆ ಮೊಮೆಂಟಮ್ ಆಯಿತು. ನಮ್ಮದು ಯಾವುದೇ ಎಕ್ಸಾಕ್ಟ್ ಸಿನಾರೋ ಬಂದಿಲ್ಲ, ಇಲ್ಲೊಂದು ಸಿನಾರೋ ಬಂದಿತ್ತು. ಅದಾದಮೇಲೆ ನಾನು ಇದು ನನ್ನ ಲಾಜಿಕ್ ಮೇಲೆ ಎಂಟ್ರಿ ತೊಗೊಂಡಿನಿ. ಬಟ್ ನಾವು ನಿನ್ನೆ ಡಿಸ್ಕಸ್ ಮಾಡಿದ ಲೆವೆಲ್ಸ್ ಅಲ್ಲ ಇದು. ನಿನ್ನೆ ಡಿಸ್ಕಸ್ ಮಾಡಿದ ಲೆವೆಲ್ 1, 2 ಈ ಲೆವೆಲ್ಗೆ ಬಂದೇ ಇಲ್ಲ. ಇಲ್ಲಿ ಯಾವುದೇ ಎಂಟ್ರಿ ಪ್ಯಾರಾಮೀಟರ್ ಕೊಟ್ಟಿಲ್ಲ. ಸೊ ನಮ್ದು ಯಾವುದೇ ರೀತಿ ಟ್ರೇಡ್ ಇನಿಷಿಯೇಟ್ ಆಗಿಲ್ಲ. ಸೊ ನಾಳೆ ಏನಾಗ್ಬೋದು ಅಂದ್ರೆ, ಸೊ ಸ್ವಲ್ಪ ನಿನ್ನೆ ಇವತ್ತಿಂದು ಜಾಸ್ತಿ ಡಿಸ್ಕಸ್ ಮಾಡೀನಿ. ಸೊ ವಿಡಿಯೋ ಲೆಂದಿ ಆಗುತ್ತೆ, ಸ್ವಲ್ಪ ನೋಡಿರಿ. ಈಗ ನಾಳೆ ಏನಾಗುತ್ತೆ ಡಿಸ್ಕಸ್ ಮಾಡೋವಂತ. ಈಗ ನಿಫ್ಟಿ ಒಳಗೆ ಏನಾಗ್ಯದ, ಒಂದು ಫಾಲ್ ಬಂದು ಈಗ ನೆಗೆಟಿವಿಟಿ ಬಂದದ ಮಾರ್ಕೆಟ್ ಒಳಗೆ. ಸೊ ಈಗ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಕಾಣತ್ತದ ನನಗೆ.
ಓಕೆ, ಈಗ ನಿಫ್ಟಿ ಒಳಗೆ ನೋಡಿದ್ರೆ ಸೊ ನಿಫ್ಟಿ ನಮ್ಮ ಲೆವೆಲ್ ಬ್ರೇಕ್ ಮಾಡಿ ಕೆಳಗೆ ಬಂದು ಇಲ್ಲಿ ಒಂದು ಕನ್ಸಲ್ಟೇಷನ್ ತೋರ್ಸತ್ತದ. ಸೊ ಇದು ನಮಗೆ ಒಂಥರ ಹೆಂಗೆ ಕಾಣುತ್ತೆ. ಸೊ ನಾನು ಭಾಳ ಸಲ ಇದು ಪ್ಯಾಟ್ರನ್ ತೋರಿಸ್ತೀನಿ. ಇನ್ವರ್ಟೆಡ್ ಪೋಲ್ ಫ್ಲ್ಯಾಗ್ ಪ್ಯಾಟ್ರನ್ ಕಾಣತ್ತದ. ಸೊ ಇದು ಒಂಥರ ನೆಗೆಟಿವ್ ಸಿನಾರೋ ನಮಗೆ ನೆಗೆಟಿವ್ ಆಗಿ ಕಾಣತ್ತದ. ಬಟ್ ನಾಳೆ ಇನ್ ಕೇಸ್ ಇವತ್ತಿನ ಇದು ಏನು ಎಲೆಕ್ಷನ್ಸ್ ನಡೆದವು, ಸೊ ಆ ಒಂದು ಪ್ಯಾನಿಕ್ಕಾಗ ಫಾಲ್ ಆಗಿರ್ತದೆ ಮಾರ್ಕೆಟ್. ಸೊ ನಾಳೆ ಇನ್ ಕೇಸ್ ಲಕ್ಕೀಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ಮಾರ್ಕೆಟ್ ಒಳಗೆ ಸ್ಟಿಲ್ ಒಂದು ರಿವರ್ಸಲ್ ಆಗೋ ಚಾನ್ಸ್ ಕಾಣುತ್ತೆ. ಸೊ ಅದು ಯಾವಾಗ ಸ್ವಲ್ಪ ದೊಡ್ಡ ಗ್ಯಾಪ್ ಅಪ್ ಸಮ್ವೇರ್ ಈ ಲೆವೆಲಿಗೆ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೊ ಇದು ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಇಲ್ಲೊಂದು ಟ್ರೇಡ್ ತೊಗೋಬೋದು ಇಲ್ಲಿ. ಸೊ ಇದು ಗ್ಯಾಪ್ ಅಪ್ ಆಗಿ ಕೆಳಗೆ ಬಂತಂದ್ರೆ ಡೈರೆಕ್ಟ್ ಇನ್ ಕೇಸ್ ಇದನ್ನು ಬ್ರೇಕ್ ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಮಾಡಿ ಹೋದ್ರೂ ನಾನು ಸ್ವಲ್ಪ ಪ್ರೈಸ್ ಆಕ್ಷನ್ ಕೊಡ್ತಾನೆ, ನಾನು ಇಲ್ಲಿ ಎಂಟ್ರಿ ತೊಗೋತೀನಿ. ಇನ್ ಕೇಸ್ ಸ್ಟ್ರಾಂಗ್ ಆಗಿ ಇವತ್ತು ಹೆಂಗೆ ಫಾಲ್ ಆಯ್ತು ಹಂಗೆ ಫಾಲ್ ಆಲತ್ತು ಅಂದ್ರೆ ಹೆಂಗೆ ಸ್ವಲ್ಪ ಮೈನರ್ ಗ್ಯಾಪ್ ಅಪ್ ಆಯಿತು ಅಥವಾ ಇಷ್ಟು ರೇಂಜ್ದಾಗ ಓಪನ್ ಆಯಿತು ಅಂದ್ರೆ ಮಾರ್ಕೆಟಿಂಗ್ ಏನು ಪ್ಯಾಟರ್ನ್ ಮಾಡಿ ಕೆಳಗೆ ಹೊಂಟಂದ್ರೆ ಇಲ್ಲಿ ಏನಾರ ಓಪನ್ ಆಗಿ ನಾನು ಎಂಟ್ರಿ ತೊಗೊಳ್ಳಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ನಾನು ಎಂಟ್ರಿ ತೊಗೋತೀನಿ. ಸೊ ಅದರ ಬಿಟ್ಟರೆ ನೆಕ್ಸ್ಟ್ ಇದೇ ಲೆವೆಲ್ ಇಲ್ಲಿಂದ ಬಿಟ್ಟು ಯಾವುದೇ ಬೈಯಿಂಗ್ ಮಾಡಲ್ಲ ಇಲ್ಲಿ. ಸೊ ಇಲ್ಲಿಂದ ಗ್ಯಾಪ್ ಅಪ್ ಆಗಿ ಮ್ಯಾಲೆ ಹೊಂಟಂದ್ರೆ ನಮಗೆ ಸೆಲ್ಲಿಂಗ್ ಎಲ್ಲಿ ಮಾಡ್ಬೋದು ಒಂದು, ಸೊ ಇಲ್ಲಿಂದನೇ ತೊಗೋಬೋದು ಸೆಲ್ಲಿಂಗ್ ಎಂಟ್ರಿ ಇಲ್ಲಿ ನಾನು ಇನಿಷಿಯೇಟ್ ಮಾಡ್ತೀನಿ. ಬಿಟ್ಟರೆ ಸೊ ಸೆಲ್ಲಿಂಗ್ ಲೆವೆಲ್ಸ್ ಭಾಳ ಅದಾವೆ. ಸೊ ನಾವು ನೋಡಿಕೊಂಡು ಪ್ರೈಸ್ ಆಕ್ಷನ್ ಯಾವ ಲೆವೆಲ್ದಾಗ ನಮ್ಮದು ಎಕ್ಸಾಕ್ಟ್ ಪ್ರೈಸ್ ಆಕ್ಷನ್ ಹಾಕೋದು ನೋಡ್ಕೊಂಡು ಮಾಡುವಂತ. ಸೊ ಸ್ವಲ್ಪ ಸ್ಲೋ ಹೊಂಟಂದ್ರೆ ಫಸ್ಟ್ ಲೆವೆಲ್ಗೆ ಎಂಟ್ರಿ ತೊಗೊಳೋము. ಸ್ವಲ್ಪ ಸ್ಪೀಡ್ ಹೊಂಟಂದ್ರೆ ಮಾರ್ಕೆಟ್ ಈ ಲೆವೆಲ್ ಅವಾಯ್ಡ್ ಮಾಡಿ ಈ ಲೆವೆಲ್ ಮತ್ತು ಈ ಲೆವೆಲ್ ಎರಡು ಲೆವೆಲ್ಸ್ ಅದಾವೆ. ಆ ಎರಡು ಸ್ಟಾಪ್ ಲಾಸ್ ಆದ್ರೆ ಡೇ ಕ್ಲೋಸ್ ಆಗುತ್ತೆ. ಇನ್ ಕೇಸ್ ಇದು ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ನಮಗೆ ಫ್ಲ್ಯಾಟ್ ಓಪನಿಂಗ್ ಆಗಿ ಕೆಳಗೆ ಹೊಂಟಂದ್ರೆ ನಮಗೆ ಬೈಯಿಂಗ್ ಝೋನ್ 1, 2 ಅದಾವೆ ಇಲ್ಲಿ. ಇದ್ರ ಕೆಳಗೂ ಭಾಳ ಸ್ಪೀಡ್ ಹೋಯ್ತಂದ್ರೆ ಸೊ ನಾನು ಯಾವುದೇ ರೀತಿ ಟ್ರೇಡ್ ತೊಗೊಳಕ್ಕೆ ಇಂಟ್ರೆಸ್ಟೆಡ್ ಇರಲ್ಲ, ಯಾಕಂದರೆ ಇದು ಭಾಳ ಕೆಳಗೆ ಆಗ್ಬಿಡ್ತದೆ. ಸೊ ಇಲ್ಲಿ ಹೋದ್ರೆ ನಾವು ಈ ಒಂದು ಕ್ಯಾಂಡಲ್ ಮೇಲೆ ತೊಗೋಬೋದು, ಈ ಲೆವೆಲಿಗೆ ಒಂದು ಅಟೆಂಡ್ ಮಾಡ್ಬೋದು. ಸೊ ಇಷ್ಟು ಕೆಳಗೆ ಬಂದು ರಿವರ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಎರಡು ಲೆವೆಲ್ ಮೇನ್ ಇಂಪಾರ್ಟೆಂಟ್ ಆಗ್ತವೆ ಫ್ಲ್ಯಾಟ್ ಓಪನಿಂಗ್ ಆದ್ರೆ. ಮ್ಯಾಲೆ ಹೋಯ್ತು ಅಂದ್ರೆ ಫ್ಲ್ಯಾಟ್ ಓಪನಿಂಗ್ ಆಗಿ ಮ್ಯಾಲೆ ಹೊಂಟಂದ್ರೆ ನಮಗೆ ಸೊ ಬೈಯಿಂಗ್ ಸೆಲ್ಲಿಂಗ್ ಮಾಡೋಕ್ಕೆ ನಮಗೆ ಲೆವೆಲ್ ಇಲ್ಲೊಂದು ಲೆವೆಲ್ ಅದ. ಬಿಟ್ಟರೆ ಅದಕ್ಕಿಂತ ನಮಗೆ ಸ್ಟ್ರಾಂಗ್ ಈ ವೀಕ್ ಐತಲ್ಲ, ಸ್ವಲ್ಪ ಸ್ಲೋ ಮೂಮೆಂಟಮ್ ಇತ್ತಂದ್ರೆ ಇಲ್ಲಿಂದನೇ ಸೆಲ್ಲಿಂಗ್ ಆಗೋ ಚಾನ್ಸ್ ಅದ. ಈ ಕ್ಯಾಂಡಲ್ ಲೆವೆಲಿಂದ ಸೆಲ್ಲಿಂಗ್ ಆಗೋ ಚಾನ್ಸ್ ಅದ ನಮಗೆ ಇಲ್ಲಿಂದ ಹಿಂಗೆ ಬರೋ ಚಾನ್ಸ್ ಅದ. ಸೊ ಫ್ಲ್ಯಾಟ್ ಓಪನಿಂಗ್ ಬೈಯಿಂಗ್ ಸೆಲ್ಲಿಂಗ್ ಆಯಿತು. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಸ್ವಲ್ಪ ಇದೇನಾಗುತ್ತೆ, ಇದು ಬ್ರೇಕ್ ಡೌನ್ ಆದಂಗೆ ಆಗ್ತದೆ. ಸೊ ಗ್ಯಾಪ್ ಡೌನ್ ಆಗಿ ಈಗ ಇವತ್ತು ಯಾರ್ಯಾರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಯಾರ, ಇವತ್ತು ಯಾರ್ಯಾರು ಸೆಲ್ಲಿಂಗ್ ಮಾಡ್ಯಾರ ಅವರು ಮೋಸ್ಟ್ ಪ್ರಾಬಬ್ಲಿ ಏನಾದರೂ ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಂದ್ರೆ ಸೊ ಹಾಗಾಗಿ ನಮಗೊಂದು ಶಾರ್ಟ್ ಕವರಿಂಗ್ ಬರೋ ಚಾನ್ಸ್ ಐತಿ. ಗ್ಯಾಪ್ ಡೌನ್ ಆಗಿ ಇಮಿಡಿಯೇಟ್ಲಿ ಬೈಯಿಂಗ್ ಝೋನಿಂದ ರಿವರ್ಸ್ ಆಯ್ತು ಅಂದ್ರೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸ್ ಅದ. ಸೊ ಗ್ಯಾಪ್ ಡೌನ್ ಆಗಿ ಮ್ಯಾಲೆ ಹೊಂಟಂದ್ರೆ ಸೇಮ್ ವೇ ನಮ್ಗೆ ಸೆಲ್ಲಿಂಗ್ ಇದೈತಿ, ಇದರ ಮೇಲೆ ಲೆವೆಲ್ ಇದೆ. ಸೊ ಗ್ಯಾಪ್ ಡೌನ್ ಆಗಿ ಡೈರೆಕ್ಟ್ ಕೆಳಗೆ ಬಂತಂದ್ರೆ 1-2 ಬೈಯಿಂಗ್ ಲೆವೆಲ್ ಸೇಮ್ ಆಗ್ತವೆ. ಸೊ ಬ್ಯಾಂಕ್ ನಿಫ್ಟಿ ಒಳಗೂ ಆಲ್ಮೋಸ್ಟ್ ಸೇಮ್ ಅನಾಲಿಸಿಸ್ ಐತಿ. ಬಟ್ ಇದು ಒಂಥರ ಹೆಂಗಾಗ್ಯದ, ಸೊ ನಿಫ್ಟಿ ಕಂಪೇರ್ ಮಾಡಿದ್ರೆ ಇದು ಲೋ, ಈ ಲೋಕಿನ ಹೈ ಈ ಲೋ ಅದ, ಈ ಲೋಕಿನ ಹೈ ಇದು ಕ್ಲೋಸ್ ಆಗ್ಯದ. ಬಟ್ ಬ್ಯಾಂಕ್ ನಿಫ್ಟಿ ಒಳಗೆ ಹಂಗಾಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ಒಳಗೆ ಇದು ಲೋ ಇದು ಆಲ್ಮೋಸ್ಟ್ ಈಕ್ವಲ್ ಅದಾವೆ. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಕ್ಲೋಸಿಂಗ್ ಆಗ್ಯದ ಇವತ್ತು. ಸೊ ಇದು ಆಲ್ಮೋಸ್ಟ್ ಬ್ರೇಕ್ ಡೌನ್ ಆಗೋ ಚಾನ್ಸ್ ಐತಿ. ಸೊ ಇದು ಬ್ರೇಕ್ ಡೌನ್ ಆಯಿತು ಅಂದ್ರೆ ನಾಳೆ ಏನಾದರೂ ಸೊ ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಾನು ಇಲ್ಲಿ ಬೈಯಿಂಗ್ ಕ್ಲೋಸಿಂಗ್ ಕ್ಯಾಂಡಲ್ ಮೇಲೆ ಬೈಯಿಂಗ್ ಮಾಡಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಇಷ್ಟೊಂದು ಲೆವೆಲ್ಸ್ ಪಾಸ್ ಆಗ್ಯಾವ. ಸೊ ನಾನು ಇದನ್ನು ಸೊ ಫಸ್ಟ್ ಬೈಯಿಂಗ್ ಇಲ್ಲಿ ಅಟೆಂಡ್ ಮಾಡ್ತೀನಿ. ನಾನು ಇಲ್ಲಿ ಬೈಯಿಂಗ್ ಮಾಡಬೇಕಂದ್ರೆ ಯಾವಾಗ ಮಾಡ್ತೀನಿ ಅಂದ್ರೆ ಈ ಗ್ಯಾಪ್ ಅಪ್ ಏನಾದ್ರು ಸ್ವಲ್ಪ ದೊಡ್ಡದಾಗಬೇಕು. ಸೊ ಇಷ್ಟು ಮೈನರ್ ಏನಾರು ಗ್ಯಾಪ್ ಅಪ್ ಆಯಿತು ಅಂದ್ರೆ ಇಲ್ಲಿ ಬೈಯಿಂಗ್ ಮಾಡಲ್ಲ, ಇದೇ ಲೆವೆಲಿಗೆ ಬೈಯಿಂಗ್ ಮಾಡ್ತೀನಿ. ಇನ್ ಕೇಸ್ ಇಲ್ಲಿಗೆ ಬಂದು ಮಾರ್ಕೆಟ್ ಮ್ಯಾಲೆ ಹೊಂಟಂದ್ರೆ ಸೊ ಈ ಲೆವೆಲ್ ಸ್ವಲ್ಪ ಹಿಂಗೆ ಟ್ರ್ಯಾಪ್ ಮಾಡಿ ಕೆಳಗೆ ಬಂತಂದ್ರೆ ನಾನು ಎಂಟ್ರಿ ತೊಗೋತೀನಿ. ಇಲ್ಲೇನು ಫಾಲ್ ಆಗಿತ್ತು, ಒಂದು ಸಣ್ಣ ಸ್ವಿಂಗ್ ಮಾಡಿತ್ತು, ಇದನ್ನು ಟ್ರ್ಯಾಪ್ ಮಾಡಿ ಕೆಳಗೆ ಬಂತಂದ್ರೆ ನಾನು ಎಂಟ್ರಿ ತೊಗೋತೀನಿ. ಸೊ ಇನ್ ಕೇಸ್ ಗ್ಯಾಪ್ ಅಪ್ ಭಾಳ ದೊಡ್ಡದಾಯಿತು ಅದು ಅಂದ್ರೆ ಚಾನ್ಸಸ್ ಭಾಳ ಕಮ್ಮಿ ಅದಾವೆ. ಬಟ್ ಇನ್ ಕೇಸ್ ಏನ್ರಿ ನಾಳೆ ದೊಡ್ಡ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೆ ಸೆಲ್ಲಿಂಗ್ ಲೆವೆಲ್ ಇಷ್ಟು ದೂರ ಅದ, ಯಾಕಂದರೆ ಇದು ಒಂದೇ ಲೆವೆಲ್ದಾಗ ಫಾಲ್ ಆಗ್ಯದ. ಸೊ ಇಲ್ಲಿನೂ ಒಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ಬೋದು. ಬಟ್ ಎರಡೂ ಲೆವೆಲ್ ಆಲ್ಮೋಸ್ಟ್ ಈಕ್ವಲ್ ಬರ್ತಾವೆ. ಸೊ ನಾವು ಎಲ್ಲಿ ಪ್ರೈಸ್ ಆಕ್ಷನ್ ಹಾಕೋದು ಅಲ್ಲಿ ನಾವು ಎಂಟ್ರಿ ತೊಗೊಳ್ಳೋವಂತ. ಸೊ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ನಾಳೆ ಬ್ಯಾಂಕ್ ನಿಫ್ಟಿ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ಫ್ಲ್ಯಾಟ್ ಓಪನಿಂಗ್ ಮ್ಯಾಲೆ ಹೊಂಟಂದ್ರೆ ಮಾರ್ಕೆಟ್ ಸೆಲ್ಲಿಂಗ್ ನಾನು ಇಲ್ಲಿ ಅಟೆಂಡ್ ಮಾಡ್ತೀನಿ. ಸೊ ಈ ಏನು ಸ್ವಿಂಗ್ ಪಾಯಿಂಟ್ಸ್ ಅದಾವು, ಈ ಸ್ವಿಂಗ್ ಪಾಯಿಂಟ್ಸ್ದು ಹೈ ಟ್ರ್ಯಾಪ್ ಆಗಬೇಕು. ಸೊ ಇದ್ರ ಮ್ಯಾಲೆ ಹೋಗಿ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಯ್ತು ಅಂದ್ರೆ ನಾನು ಒಂದು ಎಂಟ್ರಿ ತೊಗೋತೀನಿ ಈ ಝೋನಿಂದ. ಕೆಳಗೆ ಬಂತಂದ್ರೆ ಬೈಯಿಂಗ್ ಲೆವೆಲ್ 1-2 ಸೇಮ್ ಆಗ್ತಾವೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಸಮ್ವೇರ್ ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಸೊ ಆವಾಗ ಈ ಲೋ ಹಿಂಗೆ
ಸೊ ಇದು ಗ್ಯಾಪ್ ಡೌನ್ ಏನಂದರೆ ಇಲ್ಲಿಗೆ ಸಂವೇರ್ ಆಯ್ತು ಅಂದ್ರೆ, ಸೊ ಇದು ಇಲ್ಲಿ ಟ್ರ್ಯಾಪ್ ಮಾಡಿ ರಿವರ್ಸ್ ಆಯ್ತು ನಾನು ಎಂಟ್ರಿ ತೊಗೋತೀನಿ. ಇಲ್ಲ ಫಾಲ್ ಸ್ಟ್ರಾಂಗ್ ಆಯ್ತು ಅಂದ್ರೆ ಸೊ ಇದೇ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಾ ಏನಾದರೂ ಇನ್ ಬಿಟ್ವೀನ್ ಏನಾದರೂ ಇವತ್ತು ಹೆಂಗೆ ಡಬ್ಲ್ಯೂ ಆಯಿತು ಆ ಥರ ಒಂದು ಡಬ್ಲ್ಯೂ ಪ್ಯಾಟರ್ನ್ ತೋರಿಸಿ ಒಂದು ಏನಾದರೂ ಬುಲಿಸ್ ಏನಾದ್ರು ಬಂತಂದ್ರೂ ಎಂಟ್ರಿ ತೊಗೋತೀನಿ. ರೀಸನ್ ಏನಂದ್ರೆ ಈಗ ಇವತ್ತು ಫುಲ್ ಸ್ಟ್ರಾಂಗ್ ಸೆಲ್ಲಿಂಗ್ ಆಗ್ಯದ. ಸೊ ಅಟ್ಲೀಸ್ಟ್ ಇಲ್ಲಿ ತನಕ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಒಂದು ಇಲ್ಲಿ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇನ್ ಬಿಟ್ವೀನ್ ಆದ್ರೂ ನಾನು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಸೊ ಇದು ಬ್ಯಾಂಕ್ ನಿಫ್ಟಿ ಎರಡು ಲೆವೆಲ್ಸ್ ಅದು ಕೊಟ್ಟೀನಿ. ಇವತ್ತು ಸ್ವಲ್ಪ ವಿಡಿಯೋ ಲೆಂದಿ ಆಗಿದೆ, ಯಾಕಂದರೆ ಇವತ್ತು ಆಗಿದ್ದೀರೇನು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಸ್ವಲ್ಪ ನೋಡ್ಕೋರಿ, ಹೆಲ್ಪ್ ಆಗುತ್ತೆ. ಮತ್ತು ಅನಾಲಿಸಿಸ್ ಮಾಡಿದ ಲೆವೆಲ್ಸ್ ಅದು ಯಾವ ಥರ ಟ್ರೇಡ್ ಮಾಡಬೇಕು, ಜಸ್ಟ್ ಬ್ಲೈಂಡಾಗಿ ಲೆವೆಲ್ಸ್ ಟ್ರೇಡ್ ಮಾಡಬೇಡ್ರಿ. ಯಾವ ಥರ ಎಂಟ್ರಿ ಆದಮೇಲೆ ಒಂದು ನಮಗೆ ಎಂಟ್ರಿ ಪ್ಯಾರಾಮೀಟರ್ಸು ಒಂದು ಪ್ರೈಸ್ ಸೆಕ್ಷನ್ದು ಅಲ್ಲಿ ಒಂದು ಕಂಡೀಷನ್ ಕಾಣಿಸ್ಬೇಕು ರಿವರ್ಸಲ್, ಅಂದ್ರೆ ಅಷ್ಟೇ ಎಂಟ್ರಿ ತೊಗೋಬೇಕು. ಜಸ್ಟ್ ನಮ್ಮ ಲೆವೆಲ್ ಬಂದ ಕೂಡಲೇ ನಾವು ಎಂಟ್ರಿ ತೊಗೋತೀವಿ ಅಂದ್ರೆ ಅದು ಅಗ್ರೆಸಿವ್ ಟ್ರೇಡಿಂಗ್ ಆಗ್ತದೆ, ಅಲ್ಲಿ ನಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿರಿ, ಯಾವುದೇ ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ, ನಿಮ್ಮದು ಒಂದು ರಿಸ್ಕ್ ಮೇಲೆ ಮಾಡಿರಿ. ಇದು ಎಜುಕೇಷನ್ ಪರ್ಪಸ್ ನಾನು ಲೆವೆಲ್ಸ್ ಅದು ಕೊಟ್ಟಿರ್ತೀನಿ, ಅನಲೈಸಿಸ್ ಅದು ಮಾಡೋಕ್ಕೆ, ಮತ್ತು ಯಾವ ಥರ ಮರ್ದಿನ ರಿಯಾಕ್ಟ್ ಆಗ್ತದೆ, ನಮ್ಮ ಅನಲೈಸಿಸ್ ಮತ್ತು ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗುತ್ತೆ ನೋಡೋದಿತ್ತಂದ್ರೆ ಕೆಲವೊಂದು ಪ್ರೀವಿಯಸ್ ವೀಡಿಯೋಸ್ ರೆಫರ್ ಮಾಡಿ ಅದರ ನೆಕ್ಸ್ಟ್ ಡೇ ಮಾರ್ಕೆಟ್ ಹೆಂಗೆ ಬಿಹೇವ್ ಆಗ್ಯದ. ಮೋಸ್ಟ್ ಓಲಿ ನಮ್ಮ ಫಸ್ಟ್ 1 hour 11:30 ಒಳಗೆ ನಮ್ಮ ಟ್ರೇಡ್ಸ್ ಕಂಪ್ಲೀಟ್ ಆಗಿರ್ತಾವೆ. ಎರಡೇ ಟ್ರೇಡ್ ಮಾಡೋದು, ಅದಕ್ಕಿಂತ ಜಾಸ್ತಿ ಮಾಡಲ್ಲ, ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ. ಪ್ರಾಫಿಟ್ ಅಥವಾ ಲಾಸ್ 2 ಟ್ರೇಡ್ ಮಾಡಿ ಜನರಲ್ ಮೇಂಟೈನ್ ಮಾಡಿರಿ. ನಾಳೆ ನಾನು ಹೆಂಗೆ ಜನರಲ್ ಮೇಂಟೈನ್ ಮಾಡ್ತೀನಿ ಅದನ್ನು ತೋರಿಸ್ತೀನಂತ. ಇದ್ರಾಗ ನಾನು ಟ್ರೇಡ್ಸ್ ಹೆಂಗೆ ರೆಕಾರ್ಡ್ ಮಾಡಿ ಇಟ್ಕೋತೀನಿ ಅಂದ್ರಾಗ ಅದನ್ನು ತೋರಿಸ್ತೀನಿ, ನೀವು ಅದನ್ನು ಫಾಲೋ ಮಾಡಿರಿ. ಮತ್ತು ಟ್ರೈನಿಂಗ್ ಬೇಕು, ಫ್ರೀ ಟ್ರೈನಿಂಗ್ ಬೇಕು ಬೇಸಿಕ್ ಟು ಅಡ್ವಾನ್ಸ್ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದ, ಅದರಲ್ಲಿ ಧನ್ ಓಪನ್ ಮಾಡಿರಿ. ನಾನು ಫ್ರೀ ಟ್ರೈನಿಂಗ್ ಕೊಡ್ತೀನಿ. ಮೋಸ್ಟ್ಲಿ ನಾನು ಧನ್ ಪ್ರಿಫರ್ ಮಾಡತ್ತೀನಿ ಎಲ್ಲರಿಗೂ. ಸೊ ಅದು ಓಪನ್ ಮಾಡಿರಿ, ನಿಮಗೆ ಫ್ರೀ ಟ್ರೈನಿಂಗ್ ಟ್ರ್ಯಾಪ್ ಟ್ರೇಡಿಂಗ್ ಅದು ಲೈವಾಗಿ ನಾನೇ ಕಲಿಸ್ತೀನಿ. ಮತ್ತು ಪ್ರೈವೇಟ್ ಗ್ರೂಪ್ದಾಗ ಆ್ಯಡ್ ಮಾಡ್ತೀನಿ, ಅಲ್ಲಿ ನನ್ನ ಓನ್ ಅನಾಲಿಸಿಸ್ ಅಥವಾ ಚಾರ್ಟ್ ಪ್ಯಾಟರ್ನ್ಸ್ ಅದು ಹಾಕ್ತಿರ್ತೀನಿ. ಮತ್ತು ಸ್ಟಾಕ್ಸ್ ಅದು ಏನಾದರೂ ನಾನು ತೊಗೊಳ್ತಿದ್ದೆ ಅಂದರೆ ಅದರ ಪ್ಯಾಟರ್ನ್ಸ್ ಅದು ಹಾಕ್ತೀನಿ, ಅದ್ರ ಮೇಲೆ ನೀವು ಸ್ಟಡಿ ಮಾಡ್ಬೋದು. ಸೊ ಇದು ಒಂದಾಯಿತು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಾರೆಕ್ಸ್ ಸ್ಟಾರ್ಟ್ ಮಾಡ್ತಿದ್ರೆ ಫಾರೆಕ್ಸ್ ಲಿಂಕ್ ಐತಿ, ಓಪನ್ ಮಾಡಿ ನನಗೊಂದು ಮೆಸೇಜ್ ಮಾಡಿರಿ ಇನ್ಸ್ಟಾದಾಗ. ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡೋದಂದ್ರೆ ಇನ್ಸ್ಟಾಗ್ರಾಮ್ ಚಾನಲ್ ಅದ, ಫಾಲೋ ಮಾಡಿರಿ, ನಾನು ಅಲ್ಲಿ ಮೆಸೇಜ್ ಮಾಡಿರಿ, ನಾವು ಡೈರೆಕ್ಟಾಗಿ ಮಾತಾಡ್ಬೋದು. ಏನಾರ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳಮಂತ. ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.